ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಅಭಿವಂದಿಸಿ, ಸೋಮೇಶ್ವರನಾಥ ಸ್ವಾಮೀಜಿಯವರೇ, ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಮಾನ್ಯ HR ರಂಗನಾಥ್ ಅವರೇ, ಸಂಸದ ಪ್ರತಾಪ್ ಸಿಂಹ ಅವರೇ, ಪ್ರೊಫೆಸರ್ ಕೃಷ್ಣೇಗೌಡ್ರೆ, ಇಂದು ಅಭಿನಂದನೆಯನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರೇ, ಶ್ರೀಮತಿ ಅನಸೂಯ ಮಂಜುನಾಥ್ ಅವರೇ, ಮಾತೃಶ್ರೀ ಅವರಾದ ಸೊಲ್ಲಮ್ಮನವರೇ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಆತ್ಮೀಯರೇ, ಕಾರ್ಯಕ್ರಮ ಕೊನೆಘಟ್ಟಕ್ಕೆ ಬಂದಿದೆ. ಕೊನೆಯದಾಗಿ ಸ್ವಾಮೀಜಿಯವರ ಆಶೀರ್ವಚನ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಸುದೀರ್ಘವಾಗಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು, ಪ್ರೀತಿಯ ರಂಗಣ್ಣವ್ರು ಮಾತನಾಡಿದ ಮೇಲೆ ಬೇರೆ ಯಾರು ಮಾತನಾಡಿ ಸರ್ಟಿಫಿಕೇಟ್ ಕೊಡಬೇಕಾದ ಅಗತ್ಯ ಇಲ್ಲ. ಅವ್ರದ್ದೊಂದು ಕಾರ್ಯಕ್ರಮದಲ್ಲಿ ನಾವು ಡಾಕ್ಟ್ರೆಲ್ಲ ಭಾಗವಹಿಸಿದ್ದು, ಪಬ್ಲಿಕ್ ಟಿವಿದು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಗಳನ್ನು ಕೊಡ್ತಾ ಇದ್ರಲ್ಲ, ಅದೊಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ದುಂಟು. ರಂಗನಾಥ್ ಅವರು ಸರಳವಾಗಿ, ಸಹಜವಾಗಿ, ತಿಳಿಯಾಗಿ ಇಳಿಯುವಂತಹ ಸಂಗತಿಗಳನ್ನು ಸ್ಪಷ್ಟವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಒಬ್ಬ ವೈದ್ಯರಾದವರಿಂದ ಏನು ನಿರೀಕ್ಷೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನದಾದನ್ನು ಮಂಜುನಾಥ್ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಂದು ಸರ್ಕಾರಿ ವಲಯದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥಿತವಾದ ರೀತಿಯಲ್ಲಿ ಆಸ್ಪತ್ರೆಗಳನ್ನು ಈ ದಿನಮಾನದಲ್ಲೂ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ ಜಯದೇವ ಆಸ್ಪತ್ರೆಗಳು ಅಂತ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರು ಮೈಸೂರಿನಲ್ಲಿ ಸ್ಟೋನ್ ಬಿಲ್ಡಿಂಗಲ್ಲಿ, ಏನು ಡಾಕ್ಟ್ರೆ, ಸ್ಟೋನ್ ಬಿಲ್ಡಿಂಗಲ್ಲಿ ಜಯದೇವ ಯೂನಿಟ್ಸ್ ಪ್ರಾರಂಭ ಮಾಡಿದ್ರು. ಅಲ್ಲಿ ಮಾಡಿದಾಗ ಅದು KR ಹಾಸ್ಪಿಟ್ಲಿಗೆ ಹೊಂದ್ಕೊಂಡೇ ಇದ್ದದ್ದು. ಅಲ್ಲಿ ಹೋಗಿ ನೋಡಿದವ್ರಿಗೆಲ್ಲ ಏನಿಸ್ತಾಯಿತ್ತು ಅಂತಂದರೆ, ಇದು ಸರ್ಕಾರಿ ಆಸ್ಪತ್ರೆ, ಈ ಗೋಡೆಯಿಂದ ಪಕ್ಕಕ್ಕಿರೋದು ಸರ್ಕಾರಿ ಹಾಸ್ಪಿಟ್ಲ, ಇದು ಹೀಗಿದೆ, ಅದು ಯಾಕೆ ಆಗಿದೆ ಅಂತೇಳಿ ನೇರವಾಗಿ ಹೋಲಿಕೆ ಮಾಡಲಿಕ್ಕೆ ಅವಕಾಶ. ಈಗ ಜಯದೇವ ಆಸ್ಪತ್ರೆ ಬೇರೆ ಆಯಿತು, ಬೇರೆ ಪ್ರಶ್ನೆ. ಅವು ಒಂದೇ ಕಟ್ಟಡದಲ್ಲಿದ್ದಾಗ ಜನ ಆಶ್ಚರ್ಯ ಪಡ್ತಿದ್ರು, ಇದಿಷ್ಟು ಚೆನ್ನಾಗಿದೆ, ಇದು ಏನೂ ಇಲ್ಲ ಯಾಕೆ ಅಂತೇಳಿ. ಆದರೆ ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆ ಅಂತಂದರೆ ಜನರಿಗೆ ಉದಾಸೀನ ಭಾವನೆ ಇರುತ್ತೆ, ಅದನ್ನು ಯಾಕೆ ಬೆಳೆಸಬೇಕು ಅಂತಲೂ ಇರುತ್ತೆ, ಮತ್ತು ಅಲ್ಲಿ ಸಮಸ್ಯೆಗಳು ಬಗೆಹರಿಸಲ್ಲ ಅಂತ ಅನ್ನೋದು ಅವರದೇ ಆದಂತಹ ಆಂತರಿಕವಾದಂತಹ ಸಮಸ್ಯೆಗಳಿದೆ. ನೀವೆಷ್ಟೋ ಸಾರಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಡಾಕ್ಟ್ರು ಟೆಸ್ಟ್ ಮಾಡಲಿಕ್ಕೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಬರ್ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಸುಮಾರು ಅಂಶಗಳು ಅಲ್ಲಿ ಆಗೋದೇ ಇಲ್ಲ, ಅವ್ರು ಬೇರೆ ಕಡೆಗೆ ಹೋಗಿ ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ. ಅದ್ರ ಹಿಂದಿನ ವಾಸ್ತವಗಳೇನು ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಅದನ್ನು ಇಲ್ಲಿ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಅಂತಹದ್ದು ಯಾವುದಕ್ಕೂ ಅವಕಾಶಗಳಿಲ್ಲದ ಹಾಗೆ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಪ್ರವೇಶ ಮಾಡಿದ್ರೆ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ರೋಗಿಗೆ ಬೇಕಾದಂತಹ ಆತ ಚಿಕಿತ್ಸೆ ಪಡೆದು ಗುಣಮುಖನಾಗಿ ಹೋಗೋವರೆಗೂ ಬೇಕಾದಂಥ ಸೌಲಭ್ಯಗಳನ್ನು ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಹಾಸ್ಪಿಟಲ್ಗಳಲ್ಲಿ ಒದಗಿಸಿರ್ತಕ್ಕಂತಹದ್ದು ಸಾಮಾನ್ಯ ಜನರಿಗೂ ಕೂಡ ವೇದ್ಯವಾಗಿರುವಂಥ ಸಂಗತಿ. ಈ ಆಸ್ಪತ್ರೆ ಆಗಲಿಕ್ಕೆ ಮುಂಚೆ ನಿಮ್ಮ ಹಿಂದೊಂದೊಂದು ಸಂದರ್ಭ ಏಕೆಂದರೆ
ನಂಗೆ ಅವ್ರು ಕೇಳ್ತಾ ಇದ್ದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜಯದೇವ ಆಸ್ಪತ್ರೆ ಪ್ರಾರಂಭ ಆಗಿತ್ತು. ಆಸ್ಪತ್ರೆ ಏನು ಪ್ರಾರಂಭ ಮಾಡಿದವರು ವಾಸ್ತವವಾಗಿ ಬೆಂಗಳೂರಿನಲ್ಲಿ ಜಯದೇವ ಟ್ರೇಡರ್ಸ್ ಅಂತಿತ್ತು, ಅವರು ದಾನ ಕೊಟ್ಟು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಟ್ರಸ್ಟ್ನಲ್ಲಿ ಇವಾಗಲೂ ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ಈಗ ಬಹುಶಃ ಷಡಕ್ಷರಿ ಇದ್ದಾರೆ, ಷಡಕ್ಷರಿ ಟ್ರಸ್ಟಿ ಆಗಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ನಲ್ಲಿ ಒಂದು ಯೂನಿಟ್ ಇತ್ತು. ಅಲ್ಲಿದ್ದಾಗ ಇನ್ನೊಂದು ಜಯದೇವ ಹಾಸ್ಪಿಟ್ಲು ಪ್ರಾರಂಭ ಮಾಡಬೇಕು ಅಂತ ಕಟ್ಟಡ ಶುರುವಾದಾಗ ಸಾರ್ವಜನಿಕ ವಲಯದಲ್ಲಿ, ವೈದ್ಯಕೀಯ ವಲಯದಲ್ಲಿ ಒಂದು ಮಾತೇನಿತ್ತು ಅಂತಂದರೆ, ಇಲ್ಲೇ ನಡ್ಸೋಕ್ಕಾಗಲ್ಲ ಇವರು, ಅದನ್ನೇ ಕಟ್ತಾರೆ ಅಂಥೇಳಿ. ನಮ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅವಾಗ ಏನೋ ಒಂದು ಸಮಸ್ಯೆ ಬಂದಿದ್ದರಿಂದ ಮಾನ್ಯ ದೇವೇಗೌಡರ ಹತ್ರ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಅವರು ಕೂತು ಚರ್ಚೆ ಮಾಡೋದು ಕೂಡ ಉಂಟು. ಹಾಗಾಗಿ ಇಲ್ಲೇ ಸಿಟಿ ಒಳಗಡೆ ಇದೆ, ಇಲ್ಲೇ ಆಸ್ಪತ್ರೆ ನಡೆಸ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿ ಅಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡ್ತಾಯಿದ್ದಾರೆ, ಆಸ್ಪತ್ರೆ ಹೇಗೆ ನಡೆಸ್ತಾರೆ ಅಂತ ಅನ್ನೋದು ಪ್ರಶ್ನೆ ಇತ್ತು. ಆ ದಿನಮಾನದಲ್ಲಿ ಪ್ರಶ್ನೆ ಕೇಳಿದವ್ರಿಗೆಲ್ಲ ಮಂಜುನಾಥ್ ಅವರ ಕ್ರಿಯಾಶೀಲ ಸೇವೆಯೇ ಉತ್ತರವಾಗಿದೆ. ಮಾತುಗಳಿಂದಲ್ಲ, ಕ್ರಿಯೆಯಿಂದ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಒಂದು ಸಾಮಾನ್ಯವಾದಂತಹ ಕುಟುಂಬದಿಂದ ಹುಟ್ಟು ಬಂದಂಥವರು. ಆದರೆ ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ಅವರ ಪ್ರತಿಭೆಯ ವಿಕಾಸಕ್ಕೆ ಪ್ರಾಮಾಣಿಕವಾಗಿ ಡೆಡಿಕೇಟೆಡ್ ಆಗಿ ಅವರು ಅಧ್ಯಯನ ಮಾಡಿದ್ರು, ಅಭ್ಯಾಸ ಮಾಡಿದ್ರು ಅಂತ ಅನ್ನೋ ಕಾರಣದಿಂದಾಗಿ ಅವರಿಷ್ಟು ದೊಡ್ಡ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು. ಕೆಲವು ದಿವಸಗಳ ಹಿಂದೆ ಅವ್ರದ್ದೊಂದು ವಿಡಿಯೋ ಬಿಡುಗಡೆ ಆಗಿತ್ತು, ಒಂದು ಸಂಕ್ಷಿಪ್ತವಾಗಿ ಅವರು ಹೇಗೆ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು ಎಲ್ಲ ಆಗಿ. ಅದರಲ್ಲಿ ಅವ್ರು ಹೇಳಿದರು, ಶ್ರೀಮತಿ ಅನುಸೂಯ ಅವರು ಇಲ್ಲೇ ಇದ್ದಾರೆ, ಅವರಿಗೆ PG ಸೀಟ್ ಸಿಕ್ಕಾಗ ಆಗ್ತಾನೆ ಲಗ್ನ ಆಗಿತ್ತು. ಆವಾಗ ಶ್ರೀಮತಿಯವರು ಅಲ್ಲಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಅವತ್ತು ಅವರು ಹೃದಯವಂತಿಕೆಯಿಂದ ಅಷ್ಟು ಉದಾರವಾಗಿ ಅನುಮತಿಯನ್ನು ಕೊಟ್ಟರು ಅಂತನ್ನೋ ಕಾರಣಕ್ಕಾಗಿ ಮಂಜುನಾಥ್ ಅವ್ರು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ಗಮನಿಸಬೇಕಾದಂಥದ್ದು. ಶ್ರೀಮತಿ ಅನುಸೂಯ ಅವರ ಇಲ್ಲಿ ರಂಗಣ್ಣವರು ಹೇಳಿದ್ದಾರೆ, ಈಗ ಕೃಷ್ಣೇಗೌಡರು ಹೇಳಿದ್ದಾರೆ, ಮಂಜುನಾಥ್ ಅವರೇ ಕೂಡ ಹೇಳಿದ್ದಾರೆ, ಅವ್ರ ಫಸ್ಟ್ ಪ್ರಿಫರೆನ್ಸ್ ಆಸ್ಪತ್ರೆಗೆ, ಸೆಕೆಂಡ್ ಪ್ರಿಫರೆನ್ಸ್ ಅನುಸೂಯ ಆಗಿ ಅಂತ. ಅಂದರೆ ತಮ್ಮ ಮನೆಯ ಸ್ವಂತ ಸುಖಕ್ಕಿಂತ ಹೆಚ್ಚಾಗಿ ಜನರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಜನರ ಆರೋಗ್ಯ ಸುಧಾರಣೆ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅಂಥೇಳಿ ಒಬ್ಬ ವೈದ್ಯರಾದವ್ರಿಗೆ ಏನು ಧ್ಯೇಯವಾಕ್ಯ ಇರಬೇಕೋ ಆ ಧ್ಯೇಯವಾಕ್ಯಕ್ಕೆ ಪೂರ್ವವಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಡಾಕ್ಟರ್ ಮಂಜುನಾಥ್ ಅವರು. ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, KC ಜನರಲ್ ಹಾಸ್ಪಿಟ್ಲಲ್ಲಿದೆ, ಕಲಬುರಗಿಯಲ್ಲಿದೆ, ಈಗ ಇನ್ನೊಂದು ಹಾಸ್ಪಿಟ್ಲು ಹುಬ್ಬಳ್ಳಿನಲ್ಲಿ ಕೂಡ ಒಂದು ಹಾಸ್ಪಿಟ್ಲು ಪ್ರಾರಂಭ ಆಗಿತ್ತು. ಅಂದರೆ ಅವರು ಇಲ್ಲಿ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಉದಾಹರಣೆ ಕೊಟ್ಟರು. ಅವ್ರು ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತಂದರು, ಅವ್ರದ್ದೇ ಕಾಂಟ್ರಾಕ್ಟ್ರು, ಅವ್ರದ್ದೇ ಹಣ, ಅವ್ರದ್ದೇ ಉಸ್ತುವಾರಿ ಎಲ್ಲ ಹಾಗೆ ಅಂತೇಳಿ. ಹಾಗೆ ಹೊಸ್ದಾಗಿ ಕಟ್ಟಿರುವಂತಹ ಜಯದೇವ ಆಸ್ಪತ್ರೆಗಳೆಲ್ಲ ಅಷ್ಟು ಚೆನ್ನಾಗಿ ನಡಿಬೇಕಾದ್ರೆ, ಅಷ್ಟು ವ್ಯವಸ್ಥಿತವಾಗಿ ನಡೆದಿರಬೇಕಾದ್ರೆ ಅದನ್ನು ಅಷ್ಟು ಸೂಪರ್ವೈಸ್ ಮಾಡಿ ಅದನ್ನು ಮೇಲಿಂದ ಮೇಲೆ ವಿಚಾರಣೆ ಮಾಡಿಕೊಂಡಂತಹವರು ಮಂಜುನಾಥ್ ಅವರು. ಅದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಬಂದು ಸೂಕ್ಷ್ಮವಾಗಿ ಗಮನಿಸಿ ಈ ಆಸ್ಪತ್ರೆ ಹೀಗೆ ಇರಬೇಕು ಅಂತೇಳಿ. ನಮ್ಮ ಬೆಂಗಳೂರು ಆಸ್ಪತ್ರೆ ಕೂಡ ಒಮ್ಮೆ ಆಸ್ಪತ್ರೆಯಲ್ಲಿ ಬಹುಶಃ ದೇವೇಗೌಡರು ಚಿಕಿತ್ಸೆ ಬಂದಾಗ ಹೋಗಿದ್ದಾಗ ಪೂರ್ತಿ ಆಸ್ಪತ್ರೆಯನ್ನೆಲ್ಲ ಅವರೇ ಬಂದೆಲ್ಲ ಸಂಪೂರ್ಣವಾಗಿ ತೋರಿಸಿದ್ರು. ಮೈಸೂರಿನ ಆಸ್ಪತ್ರೆ ಕೂಡ ಒಮ್ಮೆ ಭೇಟಿ ಕೊಟ್ಟದ್ದು. ಅಲ್ಲಿ ಅಷ್ಟೊಂದು ಸ್ವಚ್ಛತೆ, ಆಸ್ಪತ್ರೆ ಅಂತಂದರೆ ಮೊದಲು ಕ್ಲೆನ್ಲಿನೆಸ್ಸು, ಸ್ವಚ್ಛತೆ ಇರಬೇಕು. ಆ ಸ್ವಚ್ಛತೆ ಇರ್ಬೋದು, ಡಾಕ್ಟ್ರುಗಳಲ್ಲಿ ಆತ್ಮೀಯವಾಗಿ ಬಂದಂಥ ರೋಗಿಗಳನ್ನು ಬರಮಾಡಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ಇಲ್ಲಿ ಮಾತಾಡ್ತಾ ರಂಗಣ್ಣವ್ರು ಹೇಳಿದ್ರು, ಡಾಕ್ಟ್ರ್ ವರ್ಡ್ಸ್ ಸೇವ್ಸ್ ದಿ ಪೇಷಂಟ್ಸ್ ಅಂತ. ಡಾಕ್ಟ್ರು ಕೊಡೋ ಔಷಧಿ ರೋಗಿಯನ್ನು ಗುಣ ಮಾಡೋದು ಎರಡನೇ ಮಾತು. ಆದರೆ ವೈದ್ಯರು ಹೇಳುವಂತಹ ಆತ್ಮೀಯವಾದಂತಹ ಮಧುರವಾದಂತಹ ಮಾತುಗಳು ರೋಗಿ ತನ್ನ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳಲಿಕ್ಕೆ ಮೊದಲನೇ ಔಷಧಿ ಆಗಿರುತ್ತೆ. ಆ ಮೊದಲನೇ ಔಷಧಿ ಸರಿಯಾಗಿದ್ದರೆ ಉಳಿದ ಔಷಧಿಗಳೆಲ್ಲ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಸಂಸ್ಕೃತಿಯನ್ನು, ಕಲ್ಚರನ್ನು ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಗಳಲ್ಲೆಲ್ಲ ರೂಢಿಸಿದ್ದಾರೆ. ಅವ್ರು ಮಾತನಾಡ್ತಾ ಹೇಳಿದ್ರು, ಚಿಕಿತ್ಸೆ ಮೊದಲು, ಪಾವತಿ ನಂತರ ಅಂತ. ಅವರು ಸ್ಲೋಗನ್ ಅಂತಂದರೆ ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ಲೇಟರ್ ಅಂತ. ಮೊದಲು ಚಿಕಿತ್ಸೆ ತಗೊಳ್ಳಿ, ಆಮೇಲೆ ಪಾವತಿ ಮಾಡಿ ಅಂತೇಳಿ. ಏನೂ ಪಾವತಿ ಮಾಡದೇನೂ ಕೂಡ ಚಿಕಿತ್ಸೆ ಮಾಡ್ಕೊಂಡಿರೋಂಥ ಸಾವಿರಾರು ಉದಾಹರಣೆಗಳು ನಮಗೆ ಗೊತ್ತಿರೋ ಹಾಗೆ ಜಯದೇವ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದಾರೆ.
ಅವರು ಸರ್ಕಾರದಿಂದ ಬಂದಂತಹ ಅನುದಾನವನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಈಗ ಅವ್ರು ಮಾತನಾಡ್ತಾ ಹೇಳಿದ ಕಾರ್ಪೊರೇಟೆಡ್ ಸೆಕ್ಟರಿಂದ ಸಾಮಾನ್ಯವಾಗಿ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಬಹಳ ಜನ ವೈದ್ಯರಲ್ಲಿ, ಅದು ಜಯದೇವ ಇರ್ಬೋದು, ಬೇರೆಯವರು ಇರ್ಬೋದು, ಮಾತನಾಡುವಾಗ ಮಂಜುನಾಥ್ ಮಾಡ್ದಂಗೆ ನಾವು ಯಾರೂ ಕೂಡ ಸೋಷಿಯಲ್ ಫಂಡನ್ನು ಮೊಬಿಲೈಸ್ ಮಾಡಲಿಕ್ಕೆ ಆಗಲ್ಲ ಅಂತನ್ನುವಂಥ ಒಂದು ಮಾತು ಕೂಡ ಇದೆ. ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸೋಷಿಯಲ್ ಸೆಕ್ಯೂರಿಟಿ ಫಂಡನ್ನು, CSR ಫಂಡನ್ನು ಬೇರೆ ಬೇರೆ ಕಡೆಗಳಿಂದ ಆಸ್ಪತ್ರೆಯ ಯಾವುದೇ ಚಟುವಟಿಕೆಗೆ ತೊಂದರೆ ಇಲ್ಲದ ಹಾಗೆ ಮಂಜುನಾಥ್ ಅವರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ಏನೂ ಇಲ್ಲದೇ ಇದ್ದವರು ಕೂಡ ಅಂತಹ ಆರ್ಥಿಕ ನೆರವಿನಿಂದ ಚಿಕಿತ್ಸೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಅವರ ಸೇವಾವಧಿ ಮುಗಿದಿದೆ. ಅವರು ಸ್ವತಃ ಇಚ್ಛೆಯಿಂದ ಅಲ್ಲಿ ರಂಗನಾಥ್ ಅವರು ಹೇಳ್ದಂಗೆ ಮುಂದುವರಿಯೋದಕ್ಕಿಂತ ಹೆಚ್ಚಾಗಿ ಬೇರೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೋದು ಅಂತನ್ನುವ ಸಂಕಲ್ಪವನ್ನು ಮಾಡಿ ಅದರಿಂದ ಬಿಡುಗಡೆಯನ್ನು ಪಡೆದುಕೊಂಡಿದ್ದಾರೆ. ಆ ಸಂಸ್ಥೆ ಆದರೂ ಕೂಡ ಅವ್ರ ಸಂಸ್ಥೆ ಈಗೇನು ಇಷ್ಟರ ಮಟ್ಟ ಬಂದಿದೆ, ಇನ್ನು ಮುಂದೆ ಬಂದಂಥವ್ರು ಯಾರೇ ಇದ್ದರೂ ಕೂಡ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥದ್ದು ಎರಡನೇದು. ಇರುವಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಅವ್ರು ನಿಜವಾಗ್ಲೂ ಜಯದೇವ ಸಂಸ್ಥೆಗೆ ಸಲ್ಲಿಸುವಂಥ ಒಂದು ದೊಡ್ಡ ಸೇವೆಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ವ್ಯವಸ್ಥೆಯನ್ನೆಲ್ಲ ಅವರು ಮಾಡಿದ್ದಾರೆ. ಮಾನ್ಯ ದೇವೇಗೌಡರ ಆಳಿಂದರು ಅಂತ ಅನ್ನೋದನ್ನು ಆಗಿದ್ದಾರೆ. ಆದರೆ ಎಲ್ಲಿಯೂ ಯಾವುದೇ ಸಂದರ್ಭದಲ್ಲಿ ಕೂಡ ಆ ಒಂದು ರಾಜಕೀಯ ಹಿನ್ನೆಲೆಯನ್ನು ತಮ್ಮ ಸೇವಾ ಕಾರ್ಯದಲ್ಲಿ ಬಳಸ್ಕೊಳ್ಳುವಂತಹ ಕಿಂಚಿತ್ ಪ್ರಯತ್ನವನ್ನು ಮಾಡದೆ ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಮಂಜುನಾಥ್ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಅವರ ಕ್ವಾಲಿಟಿ ಆಫ್ ವರ್ಕಿಂದ, ಗುಣಮಟ್ಟದ ಸೇವೆಯಿಂದ, ಅವರ ನಿಷ್ಪಕ್ಷಪಾದಂಥ ಸೇವೆಯಿಂದ, ಅವರ ಕರ್ತವ್ಯ ಪ್ರಜ್ಞೆಯಿಂದ, ದುಡಿದಿಂದ ನೋಡಿ ಅವರೆಲ್ಲರೂ ಅವ್ರಿಗೆ ಇದುವರೆಗೂ ಕೂಡ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡ್ಕೊಂಡು ಬಂದಿದ್ದಾರೆ. ಅವ್ರಿಗಿನ್ನೂ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶಗಳಿತ್ತು. ಅವರು ಕುಲಪತಿಗಳಾಗ್ಬೋದಾಗಿತ್ತು, ಬೇರೆ ಬೇರೆ ಹುದ್ದೆಗಳು ಬಂದರೂ ಕೂಡ ಇಡೀ ಒಂದು ರಾಜ್ಯವನ್ನೇ ನಿಯಂತ್ರಿಸಬಹುದಾದಂತಹ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಯ ಸ್ಥಾನ ಬಂದಾಗಲೂ ಕೂಡ ಅದನ್ನು ಉದಾರವಾಗಿ ನಡೆಸ್ಬೋದಾದಂಥ ಸಾಮರ್ಥ್ಯವುಳ್ಳಂಥ ಅವ್ರ ಸ್ನೇಹಿತರಿಗೆ ಅವಕಾಶ ಮಾಡಿಕೊಟ್ರೆ ಹೊರತು ಅದು ತನಗೆ ಬೇಡ ಅಂಥೇಳಿ ಕೃತಜ್ಞತೆಯಿಂದ ನಿರಾಕರಿಸಿ ಸೇವಾ ಹಿ ಪರಮೋ ಧರ್ಮ ಅಂತ ಹೋಗಿ ಸೇವೆ ಮಾಡೋದೇ ಪರಮವಾದ ಧರ್ಮ, ಅದನ್ನೇ ನನಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತೇಳಿ ಅದರಲ್ಲಿ ತೊಡಗಿಸ್ಕೊಂಡು ಯಶಸ್ವಿಯಾಗಿ ಆಗಿದ್ದಾರೆ. ಅವರು ಇವತ್ತು ಮೈಸೂರು ನಾಗರಿಕರ ಪರವಾಗಿ ಒಂದು ಒಳ್ಳೆಯ ಸನ್ಮಾನ ಸಮಾರಂಭ ನಡೆದಿದೆ. ರಂಗನಾಥ್ ಅವರು ಮತ್ತು ಕೃಷ್ಣೇಗೌಡರು ಇಬ್ಬರೂ ಕೂಡ ಹೇಳಿದ್ದಾರೆ, ಈ ಕಲಾಮಂದಿರದಲ್ಲಿ ಬಹಳ ದಿವಸಗಳ ನಂತರ ಹೌಸ್ಫುಲ್ ಆದಂಥ ಕಲಾಮಂದಿರವನ್ನು ನೋಡಿದ್ದೇವೆ ಅಂತೇಳಿ ಈ ಕೃಷ್ಣೇಗೌಡ ಹೇಳಿದ್ರು. ಹೊರಗಡೆ ಬಂದಾಗ ಅಷ್ಟೊಂದು ವಾಹನಗಳನ್ನು ನೋಡಿ ಒಂದು ಕ್ಷಣ ಹುಬ್ಬೇರಿಸಿ, ಅದು ಕಾರಣ ಮಂಜುನಾಥ್ ಅವರ ಸನ್ಮಾನ ಅನ್ನೋ ಕಾರಣಕ್ಕಾಗಿ ಅಂತ ನಾವು ಮಾತನ್ನು ಹೇಳಿದ್ದಾರೆ. ಒಂದು ಮಾತಿನಲ್ಲಿ ಹೇಳ್ಬೇಕಂತಂದರೆ ಅವರು ಹೃದಯ ತಜ್ಞರು, ಹೃದಯದಲ್ಲಿ ಸ್ಪೆಷಲಿಸ್ಟು. ಅದನ್ನು ಮೈಸೂರಿನವರು ಹೃದಯವಂತರು. ಅವರು ಹೃದಯ ತಜ್ಞರು, ಮೈಸೂರಿನವರು ಹೃದಯವಂತರು. ಆ ಕಾರಣಕ್ಕಾಗಿ ಅವರಿಗೆ ಬೇಕಾದಷ್ಟು ಕಡೆ ಸನ್ಮಾನ ಆಗಿದೆ, ಆಸ್ಪತ್ರೆಯಲ್ಲಾಗಿದೆ, ಬೇರೆ ಬೇರೆ ಕಡೆ ಆಗಿದೆ. ಆದರೆ ಇಲ್ಲಿ ಮಂಜುನಾಥ್ ಅವರು ನಮ್ಮವರು, ನಮ್ಮ ಡಾಕ್ಟ್ರು, ನಮ್ಮ ಕಷ್ಟವನ್ನು ಕೇಳಿದಂಥವರು ಅಂತನ್ನುವ ಕಾರಣದಿಂದಾಗಿ ಪ್ರೀತಿಯಿಂದ ಇಲ್ಲೆಲ್ಲ ಅವರಿಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸಿರೋದು ಸಂತೋಷ ಸಂಗತಿ. ಅವರು ಬಿಡು ಮಾಡಿಕೊಂಡು ಸಪತ್ನಿಕರಾಗಿ ಇಲ್ಲಿ ಬಂದಿದ್ದಾರೆ. ಶ್ರೀಮತಿ ಅನಸೂಯ ಅವರು ಅವ್ರ ಪೂಜೆ ಮಾಡಿ ಫಲವನ್ನು ಮಂಜುನಾಥ್ ಅವರು ಕೊಡೋದು, ಅವ್ರ ಪೂಜಾ ಫಲ ಎಲ್ಲ ಮಂಜುನಾಥ್ ಅವರು ಕೊಟ್ಟು ಅವ್ರ ಸೇವಾ ಕಾರ್ಯ ಇರಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ, ಸೇವೆ ಮಾಡಲಿ ಅಂತೇಳಿ ಒಬ್ಬ ಹೆಣ್ಣು ಮಗಳ ಒಂದು ಆ ಭಕ್ತಿ ಭಾವನೆಯ ಸೇವಾ ಕಾರ್ಯ, ಅದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡುವಂತಹ ಭಕ್ತಿ, ಅದೆಲ್ಲ ಮಂಜುನಾಥ್ ಅವರಿಗೆ ವರವಾಗಿ ಸಿಕ್ಕಿದೆ. ಆ ಕಾರಣದಿಂದ ಅವರು ಸೇವಾ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಅವ್ರ ಮಾತೃಶ್ರೀಯವರಾದಂತಹ ಸೊಂಬಮ್ಮನವರು ಕೂಡ ಇಲ್ಲಿ ಬಂದಿರೋದು ತುಂಬ ಸಂತೋಷ ಸಂಗತಿ. ಅವ್ರು ನೋಡಿ ಸಂತೋಷಪಟ್ಟಿದ್ದಾರೆ. ಅವ್ರಿಗೆ ಬಹುಶಃ ಅವ್ರು ಅಂದ್ಕೊಂಡಿರ್ಬೇಕು, ಮಗನಿಗೆ ಇಷ್ಟೊಂದು ಜನ ಪ್ರೀತಿ ಕೊಡೋರೆಲ್ಲ ಇದ್ದಾರಲ್ಲ ಅಂಥೇಳಿ ಅವ್ರಿಗೂ ತುಂಬ ಹೃದಯ ತುಂಬಿ ಬಂದು ಸಂತೋಷ ಆಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ನಾವು ಅವರು ಇವತ್ತು ಒಟ್ಟಿಗೆ ಇರೋದು 3ನೇ ಕಾರ್ಯಕ್ರಮ. ಅವ್ರು ನೆನಪಿಸ್ಕೊಳ್ತಾ ಇದ್ದರು,
ಬಹುಶಃ ಇದೇ ಮೊದಲು ನಾವಿಬ್ಬರು ಒಟ್ಟಿಗೆ ಒಂದೇ ದಿವಸದಲ್ಲಿ 3 ಕಾರ್ಯಕ್ರಮದಲ್ಲಿದ್ದೀವಿ ಅಂತೇಳಿ. ಬೆಳಿಗ್ಗೆ ಎಚ್ ಸಿ ದಾಸಪ್ಪನವರ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮ ಇತ್ತು. ಆನಂತರ ಗುಂಡ್ಲುಪೇಟೆಯಲ್ಲಿ ಆಲತ್ತೂರಿನಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಇತ್ತು. ಸ್ವಾಮೀಜಿಯವರು ಬಂದದ್ದು ತುಂಬ ಸಂತೋಷ ಆಗಿದೆ. ಹಾಗೆ ರಂಗನಾಥ್ ಅವರು, ನೀವೆಲ್ಲ ಇವಾಗ ಅವ್ರನ್ನ ಟಿ ವಿಲಿ ನೋಡ್ತಿದ್ರಿ, ಆದರೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರು. ಈಗ ಬಿಗ್ ಬಿಲೋಟೆಡ್ ನೋಡ್ತಿದ್ದವರೆಲ್ಲ ಬೈಕೋತಾರೆ, ರಂಗಣ್ಣ ಎಲ್ಲೋಗ್ಬಿಟ್ಟನಪ್ಪ ಇಲ್ಲ ಅಂತೇಳಿ. ಅದಕ್ಕೆ ಅವರು ತಮಾಷೆ ಮಾಡ್ತಿದ್ರು, ಬೈದರೆ ಚುಂಚನಗಿರಿ ಸ್ವಾಮೀಜಿನೇ ಬೈಬೇಕು ಅವರು, ಯಾಕೆ ಅವರೇ ನಾನು ಕರ್ಕೊಂಬಂದಿದ್ದಾರೆ ಅಂತ ಇದ್ರು ಅವರು. ಮತ್ತು ಕೃಷ್ಣೇಗೌಡರಿಗೆ ಬಂದಿದ್ದಾರೆ. ಒಬ್ಬ ಚಿತ್ರಕಾರ ಎಷ್ಟು ಸೊಗಸಾಗಿ ಚಿತ್ರ ಬರೆದ ನೋಡಿ ಅವನು. ಸುಮಾರು 4-5 ನಿಮಿಷದಲ್ಲಿ ಅದು ತೆಲಕೆಳಕಾಗಿ ಬರೆದು ತಿರುಗಿಸಿದ ಮೇಲೆ ಮಂಜುನಾಥ್ ಕಾಣುವಾಗ ಮಾಡ್ದ ಅಂತಂದರೆ ಆತನ ಕಲಾ ಪ್ರತಿಭೆ ಎಷ್ಟಿದೆ ಅಂತಕ್ಕಂಥದ್ದು ಮೆಚ್ಚಬೇಕಾದಂತಹದ್ದು. ಅಂತಹ ಪ್ರತಿಭೆ ಕೂಡ ಇಲ್ಲಿ ಬಂದು ಚಿತ್ರವನ್ನು ಪ್ರದರ್ಶಿಸಿದ್ದಾರೆ. ಮಂಜುನಾಥ್ ಅವರು ಮುಂದೆ ಏನಾಗಬೇಕು ಅಂತ ಅನ್ನೋದ್ರ ಬಗ್ಗೆ ರಂಗನಾಥ್ ಅವರು ಹೇಳಿದ್ದಾರೆ. ಮಂಜುನಾಥ್ ಅವರು ಆ ಬಗ್ಗೆ ಯೋಚನೆ ಮಾಡುವಂತಹದ್ದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಅವರು ಯಾವುದೇ ಕ್ಷೇತ್ರವನ್ನಾದರೂ ಆಯ್ಕೆ ಮಾಡಿಕೊಳ್ಳಿ, ಅವ್ರು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರು ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತ ಅನ್ನೋ ವಿಶ್ವಾಸ ಎಲ್ರಿಗೂ ಇದೆ. ಅವರು ಆಯ್ಕೆ ಮಾಡಿಕೊಳ್ಳುವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿ ದೇಶಕ್ಕೆ ಸೇವೆ ಮಾಡುವಂತಹ ಅವಕಾಶವನ್ನು ಭಗವಂತ ಅವರಿಗೆ ಕರುಣಿಸಲಿ. ಅವ್ರಿಗೆ, ಅನಸೂಯ ತಾಯಿಯವರಿಗೆ ಮತ್ತು ಸೊಂಬಮ್ಮನವ್ರಿಗೆಲ್ಲ ಆಯುರಾರೋಗ್ಯಗಳನ್ನು ಭಗವಂತ ಕೊಟ್ಟು ಅವ್ರ ಸೇವಾ ಹೀಗೆ ನಿರಂತರವಾಗಿರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಿ ಅಂತನ್ನುವ ಶುಭ ಹಾರೈಕೆಯನ್ನು ಮಾಡಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸ್ತಾ, ನಾಗಣ್ಣವ್ರು ಮಾತಾಡ್ತಾ ಹೇಳಿದ್ರು 3 ಗಂಟೆಗೆ ಹೆಚ್ಚಿಗೆ ಕಾರ್ಯಕ್ರಮ ಹೋಗಬಾರ್ದು ಅಂತ. ಅದಕ್ಕೆ ಸಮಯದ ಮಿತಿಯನ್ನು ಗಮನದಲ್ಲಿಟ್ಕೊಂಡು ಈ 4 ಮಾತಿಗೆ ವಿರಾಮ ಕೊಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು.